ನನಗೆ ಧಮಕಿ ಆಗ್ತೀಯಾ? ಅಪ್ಪಪ್ಪ ಅಂದ್ರೆ ಏನ್ ಮಾಡ್ಬೋದು ನೀನು? ದೃಷ್ಟಿಗೆ ಎಲ್ಲ ಸತ್ಯನೂ ಹೇಳಿದೀನಿ ಅಂತ ಸಾಯಿಸ್ತೀಯ. ಅದಕ್ಕೆ ತಾನೆ ನನ್ ಸತ್ರು ಪರವಾಗಿಲ್ಲ ಅಂತ ದೃಷ್ಟಿ ಎಲ್ಲ ಸತ್ಯನೂ ಹೇಳಿದ್ದು. ದೃಷ್ಟಿ ಅವತ್ತೊಂದಿನ ನಿನ್ ಬಣ್ಣ ರಿವೀಲ್ ಮಾಡ್ಬೇಕು ಅಂತ ದತ್ತನ ನಿನ್ನ ಕರೆಸ್ಕೋಬೇಕಾಯ್ತು. ಅದಕ್ಕೆ ಅವ್ರು ನನ್ನ ಹೆದರ್ಸಿ ನನಗೇನೋ ಆಗಿದೆ ಅಂತ ನಿನ್ನ ಕರೆಸ್ಕೊಳ್ಳೋದಕ್ ಟ್ರೈ ಮಾಡಿದ್ರು. ಅವ್ರ ಮಾತು ಕೇಳಿಲ್ವಲ್ಲ, ಅದಕ್ಕೆ ನನ್ ಬೆನ್ನಿಗೆ ಚಾಕು ಹಾಕಿದ್ರು. ಕೊನೆಗೆ ಹೇಗೋ ಮಾಡಿ ನಾನು ನಿನ್ನ ಹತ್ರ ಬಂದೆ. ಅವತ್ತು ಮನೇಲಿ ಯಾರು ಇಲ್ಲದೆ ಇರೋ ತರ ನೋಡ್ಕೊಂಡ್ರು. ನಿನ್ನ ಬಿಟ್ಟು ನಿನ್ನ ಕಾಪಾಡೋದಕ್ಕೆ ನಿನ್ನ ಒಬ್ಳೆ ಆಂಬ್ಯುಲೆನ್ಸ್ ಬರೋ ಹಾಗೆ ಮಾಡಿದ್ರು. ಅವತ್ತು ಬಂದಿದ್ದ ಆಂಬ್ಯುಲೆನ್ಸ್ ಡ್ರೈವರ್ ಕೂಡ ಅವ್ರ ಕಡೆಯವ್ರೆ ದೃಷ್ಟಿ. ನೀನು ಗಡಿಬಿಡಿಲಿ ಗಾಡಿ ಹತ್ತದ ಮಧ್ಯ ದಾರಿಲಿ ಆಂಬ್ಯುಲೆನ್ಸ್ ನಿಲ್ಸಿ ನನ್ನ ಬಿಸಾಕಿ ನಿನ್ನ ಲಾಕ್ ಮಾಡಿದ್ರು. ಅಲ್ಲಿಂದ ನಿನ್ನ ಕರ್ಕೊಂಡು ಹೋದ್ರು. ಅದೇ ಜಾಗಕ್ಕೆ ದತ್ತನ ಬರೋ ಹಾಗೆ ಮಾಡಿ ನಿಮ್ಮಿಬ್ರನ್ನ ದೂರ ಮಾಡಕ್ ನೋಡಿದ್ರು. ಆದ್ರೆ ದತ್ತ ನಿನ್ ಬಣ್ಣದ ಬಗ್ಗೆ ಗೊತ್ತಾಗೇನೋ ನೀನು ನೊಪ್ಕೊಂಡ ದೃಷ್ಟಿ. ಅದಕ್ಕೆ ಇವ್ರಿಗೆ ಸಿಟ್ಟು ಬಂತು. ಇಷ್ಟೆಲ್ಲ ಆದ್ಮೇಲೂ ಅವ್ರು ನನ್ನ ಆಸ್ಪತ್ರೆಗೆ ನೋಡಕ್ ಬಂದಿದ್ರು. ನನಗೆ ಪ್ರಜ್ಞೆ ತಪ್ಪಿದೆ ಅಂತ ತಿಳ್ಕೊಂಡು ದತ್ತನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ರು. ಹಾಗೆ ನೀ ನನ್ ಕೈಗೊಂಬೆ, ಸತ್ಯನ ಬಾಯ್ ಬಿಟ್ರೆ ನಿನ್ನ ಸಾಯಿಸ್ತೀನಿ ಅಂತ ಹೆದರ್ಸಿದ್ರು. ಜೀವ ಭಯಕ್ಕೆ ಇದ್ಯಾವುದನ್ನು ನಾನು ನಿಂಗೆ ಹೇಳೋಕ್ಕಾಗ್ಲಿಲ್ಲ ದೃಷ್ಟಿ. ನನಗೆ ಕ್ಷಮಿಸ್ಬಿಡೋ ದೃಷ್ಟಿ. ನಾನವ್ರ ಕೈಗೊಂಬೆ ಆಗಿದೆ ದೃಷ್ಟಿ. ನಿನ್ ಬಣ್ಣದ ವಿಚಾರನು ನಾನೇ ಬಾಯಿ ಬಿಟ್ಬಿಟ್ಟೆ ದೃಷ್ಟಿ. ನನ್ ಸ್ವಾರ್ಥಕ್ಕೋಸ್ಕರ ನನ್ ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿನ್ ಜೀವನ ಹಾಳು ಮಾಡ್ಬಿಟ್ಟೆ ದೃಷ್ಟಿ. ಪಾಪಿ ನಾನು. ನನ್ನ ಕ್ಷಮಿಸ್ಬಿಡು ದೃಷ್ಟಿ. ನೀನ್ ನಿಜವಾಗ್ಲೂ ನನ್ನ ಅಕ್ಕನೇನಾ? ನಿಜವಾಗ್ಲೂ ನನ್ ಒಳ ಹುಟ್ಟಿದವಳ? ಸ್ವಂತ ಅಕ್ಕ ಆಗಿ ನನ್ ಬೆನ್ ಹಿಂದೆ ಇಷ್ಟೆಲ್ಲ ಮಾಡಿದ್ಯಲ್ಲ ನೀನು. ಪಾಪಿ ನೀನು. ನನ್ ಜೀವ ಕಿತ್ಕೊಳ್ಳೋದಕ್ ಪ್ರಯತ್ನ ಪಟ್ಟಿದ್ರು ನಾನ್ ಸುಮ್ಮನೆ ಇರ್ತಿದ್ದೆ. ಆದ್ರೆ ನನ್ ಗಂಡನ್ ಜೀವ ತೆಗಿಯೋದಿಕ್ ಪ್ಲಾನ್ ಮಾಡಿದ್ರು ಸುಮ್ಮನೆ ಇದೆಯಲ್ಲೇ. ಪಾಪಿ ಪಾಪಿ ನೀನು. ನಿನ್ನಂತ ಸ್ವಾರ್ಥಿಗೋಸ್ಕರ ಮನೇಲಿ ನಾನು ಎಲ್ರೂ ಎದುರಾಕೊಂಡೆ. ಕ್ಷಮಿಸ್ಬಿಡು ದೃಷ್ಟಿ. ಅವ್ರಿಗೆ ಹೆದ್ರಿ ಹೀಗೆಲ್ಲ ಮಾಡ್ದೆ. ನನ್ ಕಿತ್ಕೊಳ್ಳೋ ಆಸೆ ಇತ್ತು, ಆದ್ರೆ ಹೋಗ್ತಾ ಹೋಗ್ತಾ ಆ ದುರಾಸೆ ಇರ್ಲಿಲ್ಲ ದೃಷ್ಟಿ. ನನ್ ಜೀವಕ್ಕೆ ಹೆದ್ರಿ ಹೀಗೆಲ್ಲ ಮಾಡ್ಬಿಟ್ಟೆ ದೃಷ್ಟಿ. ನನ್ನ ಕ್ಷಮಿಸು. ನೋಡ್ಸಿಮ್ಮ, ಯಾರು ಯಾರು ನಿನ್ನ ಹತ್ರ ಇಷ್ಟೆಲ್ಲ ಮಾಡ್ಸಿರೋದು? ಅದು ಹೇಳು.
ಶರಾವತಿ. ಕಾಣೆ ಆಗಿರೋದಕ್ಕೆ ಶರಾವತಿ ಕೈವಾಡ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಹೇಗೆ? ಹೇಳಿದ್ನಲ್ಲ, ಆಸ್ಪತ್ರೆಗೆ ಅವತ್ತೋಳು ಬಂದಿದ್ಲು. ನನ್ ಪ್ರಜ್ಞೆ ಇಲ್ಲ ಅಂದ್ಕೊಂಡು ತತ್ತನ್ನ ಸುಮ್ಮನೆ ಬಿಡಲ್ಲ, ಏನಾದ್ರು ಸತ್ಯ ಬಾಯ್ ಬಿಟ್ರೆ ನನ್ನನ್ನು ಸಾಯಿಸ್ತೀನಿ ಅಂತ ಹೆದರ್ಸಿದ್ಲು. ಅದೇ ಭಯಕ್ಕೆ ಇಷ್ಟು ದಿವಸ ನಾನು ಏನು ಹೇಳಿರ್ಲಿಲ್ಲ. ಆದ್ರೆ ಎಲ್ಲ ಗೊತ್ತಿದ್ರು ಸುಮ್ಮನೆ ಇದ್ನಲ್ಲ, ಈಗ ಸಹ್ಯ ಹೋಗ್ತಿದೆ ನನ್ ಮೇಲೆ. ಪಾಪ ಪ್ರಜ್ಞೆ ಕ್ಷಣ ಕ್ಷಣಕ್ಕೂ ಕಾಡ್ತಾ ಇದೆ. ಅದಕ್ಕೆ ಎಲ್ಲ ಹೇಳ್ಬಿಟ್ಟೆ. ಆದ್ರೆ ಈಗ ಆ ಶರಾವತಿ ನನ್ನ ಸಾಯಿಸಿದ್ರು ನಾನು ಚಿಂತೆ ಮಾಡಲ್ಲ. ದೃಷ್ಟಿ, ನನ್ಗೆ ಗೊತ್ತು ನಾನು ಕ್ಷಮಿಸೋಕ್ಕಾಗದೇ ಇರೋಂತಹ ತಪ್ಪು ಮಾಡಿದ್ದೀನಿ. ಆದ್ರೆ ಒಂದೇ ಒಂದ್ಸಲ ನನ್ನ ಕ್ಷಮಿಸು ದೃಷ್ಟಿ, ಪ್ಲೀಸ್. ದೃಷ್ಟಿ, ಕಿಶೋರನ ದೃಷ್ಟಿಯಕ್ಕ, ಕಿಶೋರಣ್ಣ, ಏನ್ ಮಾತಾಡಿದ್ರಿ? ರಾಜ, ಇಲ್ಲೇನ್ ಮಾಡ್ತಿದ್ಯಾ? ಹೋಗು, ನಿಮ್ಮ ಅಪ್ಪ ಕರೀತಿದಾರೆ, ಮೇಲ್ಗಡೆ ಇದಾರೆ, ಹೋಗು. ಎಲ್ರ ದೃಷ್ಟಿನಲ್ಲಿ ನಾನು ಕೆಟ್ಟೋಳಾದ್ರೂ ಪರವಾಗಿಲ್ಲ. ಸತ್ಯ ಸತ್ಯ ಹೇಳಿ ನನ್ನ ಮನಸ್ಸು ಹಗುರ ಆಯ್ತು. ಏನೇ, ಅವರೆಲ್ಲ ಯಾಕೆ ಬಂದಿದ್ರು ನಿನ್ ರೂಮ್ಗೆ? ಏನೂ ಇಲ್ಲ ಮೇಡಮ್, ನನ್ನ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ರು. ನನ್ನ ಹತ್ರ ಸುಳ್ಳು ಬೊಗಳ್ಬೇಡ, ನಿಜ ಹೇಳೋ. ನಿಜವಾಗ್ಲು ಮೇಡಮ್, ಅವ್ರು ನನ್ನ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ರು. ನನ್ನ ಹತ್ರ ನೀನ್ ಆಟ ಎಲ್ಲ ಇಟ್ಕೋಬೇಡ. ಹೇಳಿದ್ನಲ್ಲ, ನನ್ ಸೀಕ್ರೆಟ್ ಏನಾರು ಅವ್ರ ಹತ್ರ ಬಾಯ್ ಬಿಟ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ನಿನ್ನ. ತತ್ತುನೇ ನನ್ನ ಹತ್ರ ಏನು ಮಾಡ್ಕೊಳಕ್ ಆಗ್ಲಿಲ್ಲ. ನೀನ್ ಯಾವ ಲೆಕ್ಕನೆ? ಇದನ್ನೆಲ್ಲ ಅವ್ರ ಹತ್ರ ಹೇಳ್ತೀನಿ, ನನ್ ಬಂಡವಾಳ ಬಯಲ್ ಮಾಡ್ತೀನಿ ಅಂತ ನೀನ್ ಅನ್ಕೊಂತಿದ್ರೆ ಪರ್ಮನೆಂಟ್ ಆಗಿ ನಿನ್ ಬಾಯಿ ಮುಚ್ಚಿಸ್ಬಿಡ್ತೀನಿ. ತಗ್ಗಿ ಬಗ್ಗಿ ನಡ್ಕೊಂಡ್ರೆ ನಿನ್ಗೂ ಒಳ್ಳೇದು. ಇಲ್ಲ ಆದ್ರೆ ನಿನ್ ತಂಗಿ ಕೊರಗ್ತಿದ್ದಾಳಲ್ಲ, ಕೊರಗೋ ಹಾಗೆ ಮಾಡ್ಬಿಡ್ತೀನಿ ನಿನ್ನ. ನೋಡು, ಸಾಕಾರನ್ನ ಮದ್ವೆ ಆಗಿದ್ದೀನಿ ಅಂತ ಮೆರಿತಾ ಇದ್ಲು ನಿನ್ ತಂಗಿ, ಅವಳನ್ನ ಈಗ ವಿಧವೆ ಮಾಡಿದ್ದೀನಿ. ಅವಳಿಗೆ ಯಾವ ಮಟ್ಟಕ್ಕೆ ತಿಕ್ಕಿ ಹಿಡ್ದಿದೆ ಅಂದ್ರೆ ಗಂಡ ಸತ್ತಿದಾನೆ ಅನ್ನೋ ಸತ್ಯನೂ ಒಪ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅವಳ ಕೈಲಿ. ನನ್ ಗಂಡ ಬದುಕಿದಾನೆ, ಅವನ್ ಬಾಡಿ ನೋಡೋವರೆಗೂ ನಂಬಲ್ಲ ಅಂತ ಹೇಳ್ತಿದ್ದಾಳೆ. ನೀನ್ ಬದುಕ್ತಿರೋ ಬಾಳು ಸತ್ಯನ ಮಿಥ್ಯಾನ ಭ್ರಮೆನ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇರ್ಬೇಕು ನೀನು. ಹಾಗ್ ಮಾಡ್ಬಿಡ್ತೀನಿ ನಿನ್ ಜೀವನನ. ಮೇರಿ ಮೇರಿ, ಇನ್ನು ಎಷ್ಟು ದಿನ ಮೆರಿತೀಯ ಅಂತ ನಾನು ನೋಡ್ತೀನಿ. ಯಾಕೆ ಏನು ಮಾತಾಡ್ತಿಲ್ಲ? ಅವ್ರ ಹತ್ರ ನೀ ಏನು ಹೇಳಿಲ್ಲ ತಾನೆ? ಬಗ್ಲೋ
ಇಲ್ಲ ಮೇಡಮ್, ನಮ್ಗೀಗ ಆಗ್ತಿರೋ ಭಯಕ್ಕೆ ನಿಮ್ಮ ಎದುರಿಗೆ ಬಾಯಿ ತೆಗೆಯೋದಕ್ಕೆ ಧೈರ್ಯ ಇಲ್ಲ. ಇನ್ನು ಅವ್ರ ಮುಂದೆ ಬಾಯಿ ಓಪನ್ ಮಾಡ್ತೀನಾ? ವೆರಿ ಗುಡ್. ಈ ಭಯ ಹೀಗೆ ಇರ್ಲಿ. ತತ್ತುನ್ ಗೆಲ್ಲೋದಕ್ಕೆ ಅವನು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆನೆ ನನಗೆ ಬಂಡವಾಳ ಆಯ್ತು. ನಿನ್ನನ್ ಗೆಲ್ಲೋದಕ್ಕೆ ಈಗ ನೀನ್ ಎದೆಯಲ್ಲಿದೆಯಲ್ಲ ಭಯ, ಅದೇ ನನಗೆ ಬಂಡವಾಳ ಕಣೆ. ನೋಡು, ಇನ್ನೊಂದು 2 ದಿವಸದಲ್ಲಿ ನನಗೆ ಪಟ್ಟಾಭಿಷೇಕ ಆಗತ್ತೆ. ಅಷ್ಟೊತ್ತಿಗೆ ಹುಷಾರಾಗ್ಬಿಟ್ಟು ರೂಮಿಂದ ಬಿಡುಗಡೆ ತಗೋ. ನಿನ್ನ ಮುಂದ್ಗಡೆ ಸೀಟಲ್ಲೇ ಕೂರ್ಸ್ಕೋತೀನಿ. ಏನೇ ಆದ್ರೂ ನೀನ್ ಮಾಡಿರೋ ದೊಡ್ಡ ಸಹಾಯ ಮರೆಯೋದಕ್ಕಾಗತ್ತಾ? ಆದ್ರೆ ಒಂದ್ ನೆನ್ಪಿರ್ಲಿ, ಎಲ್ಲಿವರೆಗೂ ಸೀಕ್ರೆಟ್ ನಿನ್ ಮನ್ಸಲ್ಲಿರುತ್ತೋ ಅಲ್ಲಿವರೆಗೂ ಈ ಭೂಮಿ ಮೇಲಿರ್ತೀಯ ನೀನು. ಸೀಕ್ರೆಟ್ ಆಚೆ ಬಂದ ದಿನ ನೀನ್ ಭೂಮಿ ಒಳಗಿರ್ತೀಯ. ಅರ್ಥ ಆಗ್ಲಿಲ್ವಾ? ಹೂತಾಕ್ಬಿಡ್ತೀನಿ ನಿನ್ನ. ಬಿದ್ಕೋ. ನನಗೆ ಧಮಕಿ ಆಗ್ತೀಯಾ? ಅಪ್ಪಪ್ಪ ಅಂದ್ರೆ ಏನ್ ಮಾಡ್ಬೋದು ನೀನು? ದೃಷ್ಟಿಗೆ ಎಲ್ಲ ಸತ್ಯನೂ ಹೇಳಿದೀನಿ ಅಂತ ಸಾಯಿಸ್ತೀಯ. ಅದಕ್ಕೆ ತಾನೆ ನನ್ ಸತ್ರು ಪರವಾಗಿಲ್ಲ ಅಂತ ದೃಷ್ಟಿಗೆ ಎಲ್ಲ ಸತ್ಯನೂ ಹೇಳಿದ್ದು. ದೃಷ್ಟಿ ನಿನ್ನ ಸುಮ್ಮನೆ ಬಿಡ್ತಾಳೆ ಅಂತ್ಕೊಂಡಿದ್ಯಾ? ಅವಳಿಂದ ಕಿತ್ಕೊಂಡಿರೋದು ಯಾವ್ದೋ ಸಣ್ಣ ಪುಟ್ಟ ವಸ್ತು ಅಲ್ಲ, ಜೀವ ಆಗಿರೋ ದತ್ತನ್ನ. ನೋಡ್ತಾ ಇರು, ನೀನ್ ಬದುಕಿದ್ದಾಗ್ಲೇ ನಿನಗ್ ನರಕ ತೋರಿಸ್ತಾ ದೃಷ್ಟಿ ಬಿಡಲ್ಲ. ದೃಷ್ಟಿ, 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 ಸಮಾಧಾನ ಮಾಡ್ಕೊಳ್ಳೋಣ. ದೃಷ್ಟಿ, ನೀರ್ ಕುಡಿ. ದೃಷ್ಟಿ, ದೃಷ್ಟಿ ಅಳ್ಬೇಡ, ಸಮಾಧಾನ ಮಾಡ್ಕೊ, ಕುಡಿ. ದೃಷ್ಟಿ, ಸಮಾಧಾನ ಮಾಡ್ಕೊ, ಬಾ, ಬಾರಮ್ಮ ಬಾ, ಅಳ್ಬೇಡ ದೃಷ್ಟಿ, ಕೂತ್ಕೋ. ಒಂದ್ ಕಡೆ ಒಡ ಹುಟ್ಟಿದ್ದಕ್ಕ ತಂಗಿಯಿಂದ ತನ್ನ ಗಂಡನ ಕಿತ್ಕೊಳ್ಳೋದಕ್ಕೆ ಏನೇನೋ ಪಿತೂರಿ ಮಾಡ್ತಾಳೆ. ಇನ್ನೊಂದ್ ಕಡೆ ಅಕ್ಕನೇ ತಮ್ಮನ್ ಜೀವ ತೆಗಿಯೋದಕ್ಕೆ ಪ್ಲಾನ್ ಮಾಡ್ತಾರೆ. ಇವರೆಲ್ಲ ನಮ್ಮವರೆಲ್ಲ. ಶರಾವತಿಗೆ ದತ್ತನ ಮೇಲೆ ಕೋಪ ಇದ್ದದ್ ನಿಜ, ಅವನು ಸೋಲು ಬಯಸಿದ್ ನಿಜ. ಆದ್ರೆ ಅವನು ಸಾವು ಬಯಸುವಷ್ಟು ಕ್ರೂರಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಛೇ, ಇಂಥ ಹಿಂಸ್ನ ನಾನು ಪ್ರೀತಿಸಿ ಮದುವೆ ಆಗಿದ್ದು. ಪಾಪ ನನ್ ಗಂಡ. ಶರಾವತಿ ಚಿಕ್ಕಮ್ಮವ್ರಂದ್ರೆ ಜೀವನೇ ಬಿಡ್ತಿದ್ರು, ಅಂತೂ ಜೀವನೇ ತೆಗಿಯೋದಕ್ ನೋಡಿದಾರಲ್ಲ ಕಿಶೋರನ. ಛೇ,